ಸರ್, ಈಗ ಆಪರೇಷನ್ ವಿಚಾರದಲ್ಲಿ ಅಂದರೆ ಬಿಜೆಪಿ ಎಕ್ಸ್ಪರ್ಟ್ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಇವರು ಪ್ರಿಯಾಂಕಾ ಖರ್ಗೆ ಮತ್ತು ಡಾಕ್ಟರ್ ಜಿ ಪರಮೇಶ್ವರ್ ಅವರೆಲ್ಲ ಬಿಜೆಪಿ ವಿರುದ್ಧ ಒಂದು ರೀತಿಯಲ್ಲಿ ಇವತ್ತು ಆಕ್ರೋಶ. ಆದರೆ ಇದರ ಮಧ್ಯೆ ವಾಸ್ತವಿಕ ಸತ್ಯವನ್ನು ಮರೆಮಾಚತಕ್ಕಂಥ ಕೆಲಸ ಖರ್ಗೆ ಅವರು ಕೂಡ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡ ಮಾಡ್ತಾ ಇದ್ದಾರೆ. ವಾಸ್ತವಿಕ ಏನು ಅಂತ ಹೇಳಿದ್ರೆ, ಸತ್ಯ ಏನಪ್ಪ ಅಂತ ಹೇಳಿದ್ರೆ, ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಕುದುರೆ ವ್ಯಾಪಾರ ಪ್ರಾರಂಭ ಆಗಿದೆ, ಶುರುವಾಗಿದೆ. ಎಷ್ಟು ಶಾಸಕರನ್ನ ಮನವೊಲಿಸ್ಕೊಳ್ಬೋದು, ಎಷ್ಟು ಶಾಸಕರನ್ನ ದುಡ್ಡು ಕೊಟ್ಟು ಖರೀದಿ ಮಾಡ್ಬೋದು, ಈ ಪೈಪೋಟಿ ಕಾಂಗ್ರೆಸ್ ಪಕ್ಷದಲ್ಲೇ ನಡೀತಾ ಇದೆ. ಇದು ಆಂತರಿಕವಾಗಿರ್ತಕ್ಕಂಥ ಗೊಂದಲ ಕಾಂಗ್ರೆಸ್ ಪಕ್ಷದಲ್ಲಿ. ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಕುದುರೆ ವ್ಯಾಪಾರ ಪ್ರಾರಂಭ ಆಗಿದೆ, 50 ಕೋಟಿ ಕೊಡ್ತಾರೋ 100 ಕೋಟಿ ಕೊಡ್ತಾರೋ ಆ ಪಕ್ಷದಲ್ಲಿರ್ತಕ್ಕಂಥ ಘಟಾನುಘಟಿಗಳು ಬಿಟ್ಟಿರ್ತಕ್ಕಂಥದ್ದು. ಅದಕ್ಕೆ ಭಾರತೀಯ ಜನತಾ ಪಾರ್ಟಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಆದರೆ ಒಂದಂತೂ ಸತ್ಯ, ಅವತ್ತಿಂದನೂ ಕೂಡ ನಾನು ಹೇಳ್ತಾ ಇದ್ದೇನೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂಥ ದಿನಗಳು ಹತ್ತಿರ ಆಗಿದೆ ಅಂತೇಳಿ. ಹತ್ತಿರ ಆದಾಗ ಕುದುರೆ ವ್ಯಾಪಾರ ಶುರುವಾಗಿದೆ. ಅದನ್ನು ಮುಖ್ಯಮಂತ್ರಿಗಳು ಮುಕ್ತವಾಗಿ ಹೇಳ್ತಾ ಇಲ್ಲ ಅಷ್ಟೇ. ಸರ್, ಈಗ ಜಿ ಟಿ ದೇವೇಗೌಡರ ಅಳಿಯವರು ಕೂಡ ಈಗ ಮೂಡಾ ಕೇಸಲ್ಲಿ ಭಾಗಿಯಾಗಿದ್ದಾರೆ ಅಂತ ಸೈಟ್ ಕೊಟ್ಟಿದ್ದಾರೆ ಅಂತ ಹೇಳಿ. ಎಲ್ಲವೂ ಕೂಡ ತನಿಖೆ ಆಗಬೇಕು, ನಿಷ್ಪಕ್ಷವಾಗಿರ್ತಕ್ಕಂಥ ತನಿಖೆ ಆಗಬೇಕು. ಯಾವ ಮೂಡಾದಲ್ಲಿ ನಾವು ಅಪರಾಧನೇ ಮಾಡಿಲ್ಲ ಅಂತೇಳಿ ಬೊಬ್ಬೆ ಹೊಡಿತಾ ಇದ್ರು ಮುಖ್ಯಮಂತ್ರಿಗಳು. ಸ್ವತಃ ಮುಖ್ಯಮಂತ್ರಿಗಳ ಧರ್ಮಪತ್ನಿಯವರು ತಮ್ಮ ನಿವೇಶನವನ್ನು ಹಿಂದಿರುಗಿಸ್ತಿದ್ದೇನೆ ಅಂತೇಳಿ ಪತ್ರವನ್ನು ಈಗಾಗಲೇ ಮೂಡಾಗೆ ಬರೆದಿದ್ದಾರೆ. ಸೊ ಹಾಗಾಗಿ ಇವರು ಹಣೆ ಬರ ಏನು, ಮುಖ್ಯಮಂತ್ರಿಗಳ ಆದಿಯಾಗಿ ಸರ್ಕಾರದ ಹಣೆ ಬರ ಇವತ್ತು ರಾಜ್ಯದ ಜನಕ್ಕೆ ಗೊತ್ತಾಗಿದೆ. ಎಲ್ಲವನ್ನು ಕೂಡ ಮುಚ್ಚಿಡ್ತಕ್ಕಂಥ ಪ್ರಯತ್ನ ಮಾಡಿದ್ರು, ಇದು ಬಹಿರಂಗ ಆಗಿದೆ ಇವತ್ತು. ಸರ್, ಈಗ 3 ಟೀಮ್ನಲ್ಲಿ ನೀವು ವಕ್ಫ್ ವಿಚಾರವಾಗಿ ಇಟ್ಕೊಂಡು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಯತ್ನಾಳ್ ಅವರು ಇನ್ನೊಂದು ಟೀಮ್ ಮಾಡಿಕೊಂಡು 3 ತಂಡಗಳಲ್ಲಿ ಯಾರ್ಯಾರಿದ್ದಾರೆ ಎಲ್ಲವೂ ಕೂಡ ನಾವು ಬಹಿರಂಗಪಡಿಸಿದ್ದೇವೆ. ಇನ್ನು ರೈತರ ವಿಚಾರವಾಗಿ ಯಾರು ಬೇಕಾದರೂ ಹೋರಾಟ ಮಾಡ್ಬೋದು, ಅದ್ರ ಬಗ್ಗೆ ನಮ್ಮದೇನು ಆಕ್ಷೇಪಣೆ ಇಲ್ಲ. ಆದರೆ ಭಾರತೀಯ ಜನತಾ ಪಾರ್ಟಿ ನಾವು 3 ತಂಡಗಳಲ್ಲಿ ಇವತ್ತು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ರೈತರಿಗೆ, ಈ ದೇಶದ ಈ ನಾಡಿನ ಬೆನ್ನೆಲುಬಾಗಿ ಇರ್ತಕ್ಕಂಥ ರೈತನ ಜೊತೆಲಿ ನಾವು ಇದ್ದೇವೆ. ಯಾವುದೇ ಜಮೀನನ್ನು ಕಿತ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಅಥವಾ ಕಿತ್ಕೊಳ್ಳೋದಕ್ಕೆ ಅವಕಾಶ ಕೊಡೋದಿಲ್ಲ. ರೈತರು ನಿಮ್ಮ ಜೊತೆಲಿ ಇದ್ದೇವೆ ಅನ್ನೋದನ್ನು ನಾವು ಸ್ಪಷ್ಟಪಡಿಸ್ತೇವೆ. ಥ್ಯಾಂಕ್ ಯು, ಧನ್ಯವಾದ.